ಹಿಂದೂ ಧರ್ಮ ಜೈನ ಧರ್ಮ ಅಂತಾನೆ ಕರೀತೀವಿ. ಅಲ್ಲಪ್ಪ, ಹಿಂದುತ್ವದ ಭಾಗ ಅಲ್ಲ. ಆಯ್ತು, ಹಿಂದೂ ಅಂತಂದ್ರೆ ಯಾರು ಆಗಿದ್ರೆ? ಹಿಂದೂ ಅಂತಂದ್ರೆ ಯಾರು ನಿಮ್ಮ ಲೆಕ್ಕದಲ್ಲಿ? ಯಾರು ಹಿಂದೂಗಳನ್ನ ಹಿಂದೂ ಅಂತ ಕರಿತೀವಿ? ಹಿಂದೂಗಳನ್ನ ಅಂದ್ರೆ ಯಾರು? ಮುಸ್ಲಿಂ ಅಂದ್ರೆ ನಿಮ್ಮ ಪ್ರಕಾರ ಯಾರು? ಮುಸ್ಲಿಂ ಅಂತಂದ್ರೆ ಯಾರು ಕುರಾನ್ ಅನ್ನ ಒಪ್ತಾರೋ, ಯಾರು ಪ್ರಾಫೆಟ್ ಪೈಗಂಬರ್ನ ಒಪ್ತಾರೋ, ಯಾರು 5 ಬಾರಿ ನಮಾಜ್ ಮಾಡ್ತಾರೋ, ಸೊ ಯಾರಿಗೆ ಏಕದೇವೋಪಾಸನೆಯಲ್ಲಿ ನಂಬಿಕೆ ಇದೆಯೋ, ಯಾರಿಗೆ ವಿಗ್ರಹ ಆರಾಧನೆಯಲ್ಲಿ ನಂಬಿಕೆ ಇಲ್ಲ. ಹಿಂದೂ ಅಂದ್ರೆ ನಾವು ಹಿಂದೂಗಳು. ನಾವೇನು ಈಗ ಹಿಂದೂ ಧರ್ಮವನ್ನು ಯಾರು ಪಾಲನೆ ಮಾಡ್ತಾರೆ ಅವರು ಹಿಂದೂ ಧರ್ಮ ಯಾವ್ದಪ್ಪ? ಹಿಂದುವಾಗಿ ಯಾರು ಹುಟ್ಟುತ್ತಾರೆ ಅವರು ಹಿಂದೂ. ಕುರಾನ್ ಅನ್ನೋದು ದೇವವಾಣಿ, ಮೊಹಮ್ಮದ್ ಪೈಗಂಬರ್ರ ಮೂಲಕ ಅದು ಬಂತು. ಯಾವತ್ತು ವಿಗ್ರಹ ಆರಾಧನೆ ಮಾಡಬಾರದು, ನಿರಾಕಾರನಾದ ಭಗವಂತನನ್ನು ಪ್ರೀತಿಸಬೇಕು, ಹೀಗೆ ನಂಬುವಂಥವರು ಮುಸ್ಲಿಮರು. ಆ ವ್ಯಾಖ್ಯಾನದಲ್ಲಿ ಹಿಂದೂ ಯಾರು ಅಂತ ಅವ್ರು ಕೇಳ್ತಾ ಇದ್ದಾರೆ. ವೀರೇಂದ್ರ ಹೆಗಡೆ ಅವರ ಧರ್ಮ ಯಾವುದು? ಇದಕ್ಕೆ ಸಾವರ್ಕರ್ ಉತ್ತರ ಕೊಡ್ತಾರೆ. ಆ ಸಿಂಧು ಪರ್ಯಂತ ಯಸ್ಯ ಭಾರತ ಭೂಮಿಕಾ ಪಿತೃಭೂ ಪುಣ್ಯಭೂಶ್ಚೈವ ಸವೈ ಹಿಂದೂ ರೀತಿ ಸ್ಮೃತಃ. ನಾನು ಅವ್ರ ಹಿಂದುತ್ವದ ಒಂದು ಪುಸ್ತಕದಿಂದ ಹೇಳ್ತೀನಿ. ಯಾರು ಸಿಂಧು ನದಿಯಿಂದ ಹಿಮಾಲಯದವರೆಗೆ ಇರುವಂತಹ ವಿಶಾಲವಾದ ಭೂ ಪ್ರದೇಶವನ್ನ ಪಿತೃಭೂಮಿ ಪುಣ್ಯಭೂಮಿ ಅಂತ ಭಾವಿಸ್ತಾರೋ ಅವರೆಲ್ಲರೂ ಹಿಂದೂಗಳು ಅಂತ. ನನಗೇನಾದ್ರೂ ಒಬ್ಬ ಮುಸಲ್ಮಾನ ಇದು ನನ್ನ ಪಿತೃಭೂಮಿ, ಇದು ನನ್ನ ಮಾತೃಭೂಮಿ, ಇದು ನನಗೆ ಪುಣ್ಯಭೂಮಿ ಅಂತ ಭಾವಿಸಿದ್ರೆ ಅಕಾರ್ಡಿಂಗ್ ಟು ಹಿಮ್ ಅವನು ಹಿಂದುತ್ವದ ಭಾಗ ಅಂತ ಭಾವಿಸ್ತೀನಿ. ಆ ದೃಷ್ಟಿಯಿಂದ ನೋಡೋದಾದ್ರೆ ಒಬ್ಬ ಮುಸಲ್ಮಾನರಿಗಿಂತ ಹೆಚ್ಚು ಒಬ್ಬ ಜೈನ ಈ ಭಾರತವನ್ನ ತನ್ನ ಪಿತೃಭೂಮಿ ಅಂತ ಭಾವಿಸ್ತಾನೆ. ಯಾಕಂದ್ರೆ ಇಲ್ಲೇ ಹುಟ್ಟಿದ ಮತ ಇದು, ಇಲ್ಲೇ ಹುಟ್ಟಿದ್ದು. ಎರಡನೇದು, ನಮ್ಗೆಲ್ರಿಗೂ ಇರುವಂತದ್ದು ಏನು ಗೊತ್ತಾ? ಯಾರು ವೇದಗಳನ್ನ ನಂಬ್ತಾನೋ, ಯಾರು ಪುನರ್ಜನ್ಮವನ್ನ ಒಪ್ಕೊಳ್ತಾನೋ ಅವನು ಅಂತ. ಪುನರ್ಜನ್ಮವನ್ನು ಒಪ್ಕೋತಾರೆ ಜೈನರು, ಅವ್ರು ನಮ್ಮವ್ರೆ. ನೀವು ಪೊಲಿಟಿಕಲ್ ರೀಸನ್ನಿಗೋಸ್ಕರ ಪ್ರತ್ಯೇಕ ಅಂತ ಆಗಿರೋದು ಬಿಟ್ರೆ ಹಿಂದೂ ಬೌದ್ಧ ಸಿಖ್ ಎಲ್ಲ ನಮ್ಮವ್ರೆ. ಪೊಲಿಟಿಕಲ್ ರೀಸನ್ಸ್ 100 ಇರುತ್ತೆ, 1000 ಇರುತ್ತೆ. ಆದ್ರೆ ಆ ರೀಸನ್ಗಳನ್ನ ಪಕ್ಕಕ್ಕಿಟ್ರೆ ಸ್ವತಃ ಸ್ವಾಮಿ ವಿವೇಕಾನಂದರು ತಮ್ಮ ಹಿಂದುತ್ವ ಅನ್ನುವಂಥ ಭಾಷಣದಲ್ಲಿ ಹೇಳ್ತಾರೆ. ಏನ್ ಹೇಳ್ತಾರೆ ಗೊತ್ತಾ? ಯಹೂದ್ಯ ಧರ್ಮದಲ್ಲಿ ಕ್ರಿಸ್ತ ಧರ್ಮ ಹುಟ್ಟಿತು, ಆದರೆ ಕ್ರೈಸ್ತ ಧರ್ಮ ಯಹೂದ್ಯ ಧರ್ಮ ನುಂಗ್ಬಿಡ್ತು. ಆದರೆ ಭಾರತದಲ್ಲಿ ಬೌದ್ಧ ಜೈನ ಎಲ್ಲ ಹುಟ್ಟಿತು, ಹಿಂದೂ ಧರ್ಮ ಅವೆಲ್ಲವನ್ನೂ ತನ್ನ ಒಡಲೊಳಗೆ ಬಚ್ಚಿಟ್ಕೊಳ್ತು ಅಂತ ವಿವೇಕಾನಂದ ಎಷ್ಟು ಚೆನ್ನಾಗಿ ಹೇಳ್ತಾರೆ. ಇದು ವಿಶಾಲವಾಗಿರುವಂಥ ಮನೋಭಾವ. ಈ ದೃಷ್ಟಿಯಿಂದ ನೋಡುವಾಗ ಜೈನರು ನಮ್ಮವರೇ, ನಮ್ಮ ಪರಂಪರೆಯವರೇ. ಇದು ಒಂದನೇದು. ನಾನು ಎರಡನೇದು ನಿಮ್ಗೆ ಹೇಳಿದೆ, ನಿಮಗೆ ಇವತ್ತವ್ರು ಜೈನರು ಅನ್ನಿಸ್ತಾರೆ. ಅವರು ಕಳೆದ 10 ವರ್ಷಗಳಲ್ಲಿ 2015ರಿಂದ 2025ರವರೆಗೆ ಹೆಚ್ಚು ಕಡಿಮೆ 12,000 ದೇವಸ್ಥಾನಗಳಿಗೆ 175 ಕೋಟಿ ರೂಪಾಯಿ ಕೊಟ್ಟಿದ್ದಾರೆ. ಆವಾಗ ಅವ್ರು ಜೈನರು ಅನ್ನಿಸ್ಲಿಲ್ಲ. 700ಕ್ಕೂ ಹೆಚ್ಚು ಪಾಳು ಬಿದ್ದ ದೇವಸ್ಥಾನಗಳನ್ನ ಪುನರುಜ್ಜೀವನ ಮಾಡಿದ್ದಾರೆ. ಯಾವ ಊರು ನಿಮ್ದು? ಹಾಸನ. ತುಮಕೂರು ಹತ್ರ ಕೈದಾಳ ಅಂತ ಒಂದು ಜಾಗ ಇದೆ. ಯಾರ್ದು ಗೊತ್ತಾ ಊರು? ಅಮರಶಿಲ್ಪಿ ಜಕಣಾಚಾರ್ಯದು. ನಾವು ಅವನು ಎಂತೆಂಥ ದೇವಾಲಯಗಳನ್ನು ಕಟ್ಟಿದ ಅಂತ ಮಾತಾಡ್ತೀವಲ್ಲ, ಆ ಕೈದಾಳದಲ್ಲಿ ಅವನು ಕಟ್ಟಿದ ಕೊನೆಯ ದೇವಸ್ಥಾನ ಪಾಳು ಬಿದ್ದೋಗಿತ್ತು. ನೋಡ್ಲಿಕ್ಕೆ ಗತಿ ಇರಲಿಲ್ಲ ಹಿಂದೂ.